ಫ್ರೆಂಡ್ಸ್, ಫೈನಲಿ iOS 26 ನ ಸ್ಟೇಬಲ್ ಅಪ್ಡೇಟ್ ಬಂದಿದೆ. ಸೆಟ್ಟಿಂಗ್ಸ್ ಗೆ ಹೋಗಿ ಸಾಫ್ಟ್ವೇರ್ ಅಪ್ಡೇಟ್ಸ್ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಇಲ್ಲಿ iOS 26 ಬಂದಿರುತ್ತೆ. ಇದನ್ನ ಅಪ್ಡೇಟ್ ಮಾಡ್ಕೊಳ್ಳಿ. ಆಮೇಲೆ UI ಫುಲ್ ಚೇಂಜ್ ಆಗ್ಬಿಡುತ್ತೆ. ಈ ತರ ಫುಲ್ ಗ್ಲಾಸ್ ಎಫೆಕ್ಟ್ ಇರುತ್ತೆ. ಸೊ ನನ್ಗೆ ಈ ಅಪ್ಡೇಟ್ ಅಲ್ಲಿ ಇಷ್ಟ ಆಗಿದ್ದು ರಿಂಗ್ ಟೋನ್ ನ ಈಸಿಯಾಗಿ ಸೆಟ್ ಮಾಡ್ಕೊಬಹುದು. ಸೊ ಮುಂಚೆ ಗ್ಯಾರೇಜ್ ಬ್ಯಾಂಡ್ ಗೆ ಹೋಗ್ಬೇಕಿತ್ತು, ಅದ್ರಲ್ಲಿ ಕನ್ವರ್ಟ್ ಮಾಡ್ಕೊಬೇಕಿತ್ತು. ಸೊ ತುಂಬಾ ತಲೆನೋವಾಗ್ತಿತ್ತು. ಸೊ ಫಸ್ಟ್ ನೀವು ಕ್ರೋಮ್ ಗೆ ಹೋಗಿ ಯಾವ ಸಾಂಗ್ ನ ಸೆಟ್ ಮಾಡ್ಕೊಬೇಕು ಅಂತ ಇದ್ದೀರೋ ಆ ಸಾಂಗ್ ನ ನೀವು ಡೌನ್ಲೋಡ್ ಮಾಡ್ಕೊಬೇಕಾಗುತ್ತೆ. ನೀವೇನಾದ್ರೂ ರಿಂಗ್ ಟೋನ್ ನ ಸೆಟ್ ಮಾಡ್ಕೊಬೇಕು ಅಂದ್ರೆ ಅದು 30 ಸೆಕೆಂಡ್ಸ್ ಒಳಗಡೆ ಇರಬೇಕು. ಸೊ ಅದನ್ನ ಹೆಂಗ್ ಟ್ರಿಮ್ ಮಾಡ್ಬೇಕು ಅಂದ್ರೆ ಪ್ಲೇ ಸ್ಟೋರಿಗೆ ಹೋಗಿ ಆಡಿಯೋ ಎಡಿಟರ್ ಅಂತ ಸರ್ಚ್ ಮಾಡಿ. ಇಲ್ಲಿ ಕಾಣಿಸ್ತಿರೋ ಆಪ್ ಅನ್ನ ಇನ್ಸ್ಟಾಲ್ ಮಾಡ್ಕೊಂಡು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಾದ್ಮೇಲೆ ಎಡಿಟ್ ಆಡಿಯೋಸ್ ಅಂತ ಇದೆಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ನೀವು ಡೌನ್ಲೋಡ್ ಮಾಡಿರೋ ಸಾಂಗ್ಸ್ ಇಲ್ಲಿ ಕಾಣಿಸುತ್ತೆ. ಅದನ್ನ ಸೆಲೆಕ್ಟ್ ಮಾಡ್ಕೊಂಡು ಓಕೆ ಕೊಡಿ. ಓಕೆ ಕೊಟ್ಟಾದ್ಮೇಲೆ ಈ ತರ ಬರುತ್ತೆ. ಸೊ ಇಲ್ಲಿ ನೀವು ಇದನ್ನ ಚಿಕ್ಕದ್ ಮಾಡ್ಕೊಂಡು ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಟ್ರಿಮ್ ಅಂತ ಬರುತ್ತಲ್ಲ, ಇದನ್ನ 30 ಸೆಕೆಂಡ್ಸ್ ಗೆ ಟ್ರಿಮ್ ಮಾಡ್ಕೊಳ್ಳಿ. ಇಲ್ಲಿ ಈ ತರ 30 ಸೆಕೆಂಡ್ಸ್ ಒಳಗಡೆ ಟ್ರಿಮ್ ಮಾಡ್ಕೊಂಡು ಇಲ್ಲಿ ಆರೋ ಮಾರ್ಕ್ ಕಾಣಿಸ್ತಿದೆ ಅಲ್ವಾ, ಇಲ್ಲಿ ಹೋಗಿ ನಾನು ಇಲ್ಲಿ ರಿಂಗ್ ಟೋನ್ 1 ಅಂತ ಕೊಡ್ತಾ ಇದ್ದೀನಿ. ಓಕೆ ಕೊಟ್ಟು ಸೊ ಇಲ್ಲಿ MP3 ಅಂತ ಇದೆಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ನೀವು ಎಕ್ಸ್ಪೋರ್ಟ್ ಕೊಟ್ಟಿದ ತಕ್ಷಣ ಮತ್ತೆ ಆಡ್ ಬರುತ್ತೆ. ಆಡ್ ನ ನೋಡ್ಲೇಬೇಕು. ಸೊ ಆಮೇಲೆ ಫೈಲ್ ಮ್ಯಾನೇಜರ್ ಗೆ ಹೋಗಿ ನೀವು ಏನಂತ ಸೇವ್ ಮಾಡಿದೀರಾ ಅದನ್ನ ಸರ್ಚ್ ಕೊಡಿ. ಸೊ ಈಗ ಆ ಟ್ರಿಮ್ ಮಾಡಿರೋ ಸಾಂಗ್ ನ ನೀವು ಈಸಿಯಾಗಿ ಸೆಟ್ ಮಾಡ್ಕೊಬಹುದು. ಅಷ್ಟೇ ಅಲ್ಲ, ನೀವು ರೀಲ್ಸ್ ನೋಡ್ತಿರ್ತೀರಲ್ಲ, ಅವಾಗ್ಲೂ ನಿಮ್ಗೆ ಯಾವ್ದಾದ್ರು ಆಡಿಯೋ ಇಷ್ಟ ಆಯ್ತು ಅನ್ಕೊಳ್ಳಿ, ಅದನ್ನ ನೀವು ರಿಂಗ್ ಟೋನ್ ಆಗಿ ಸೆಟ್ ಮಾಡ್ಕೊಬಹುದು. ಸೊ ಇಲ್ಲಿ ನೋಡಿದ್ರೆ ಆಪ್ಷನ್ ಕೊಟ್ಟಿದ್ದಾರೆ, ಬಟ್ ಈಗ ಸದ್ಯಕ್ಕೆ ಅದು ವರ್ಕ್ ಆಗ್ತಾ ಇಲ್ಲ. ಫ್ಯೂಚರ್ ಅಲ್ಲಿ ವರ್ಕ್ ಆಗ್ಬೋದು, ವೆಯ್ಟ್ ಮಾಡಿ ನೋಡೋಣ. ಸೊ ನಿಮ್ಮ ಹತ್ರ ಏನಾರ ಐಫೋನ್ ಇದ್ರೆ ಈಗಲೇ ಅಪ್ಡೇಟ್ ಮಾಡ್ಕೊಳ್ಳಿ. ಇಫ್ ನಿಮ್ಮ ಹತ್ರ ಇಲ್ಲ ಅಂದ್ರೂ ನಿಮ್ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ ಹತ್ರ ಯಾರ ಹತ್ರ ಆದ್ರೂ ಐಫೋನ್ ಇದ್ರೆ ಅವರಿಗೆ ಶೇರ್ ಮಾಡಿ. ಇಂಥ ಯೂಸ್ಫುಲ್ ಅಪ್ಡೇಟ್ಸಿಗೋಸ್ಕರ ಪೇಜ್ ಅನ್ನ ಫಾಲೋ ಮಾಡ್ಕೊಳ್ಳಿ.